ಟಿಕೆಟ್ ಘೋಷಣೆಗೂ ಮುನ್ನವೇ ಕ್ಯಾಂಪೇನ್ ಶುರು ಮಾಡಿಬಿಟ್ಟಿದ್ದಾರೆ ಆಕಾಂಕ್ಷಿಗಳು ಕೋಲಾರದಲ್ಲಿ. ಬಿಜೆಪಿಗೆ ಈಗ ಈ ತಲೆನೋವು ಈಗ ಕಾಣಿಸ್ಕೊಳ್ತಾ ಇರುವಂತದ್ದು. ಪ್ರಚಾರವನ್ನ ಆರಂಭ ಮಾಡಿಬಿಟ್ಟಿದ್ದಾರೆ. ಒಬ್ಬಿಬ್ರಲ್ಲ ಮೂರು ಜನ ಆಕಾಂಕ್ಷಿಗಳು ಈಗ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ DS ವೀರಯ್ಯ, ಇತ್ತೀಚೆಗೆ ಬಿಜೆಪಿಗೆ ಸೇರಿದ್ದ ಛಲವಾದಿ ನಾರಾಯಣಸ್ವಾಮಿ, ರಾಮು, ಈ ಮೂರು ಜನ ನಮಗೆ ಟಿಕೆಟ್ ಪಕ್ಕ ಯಡಿಯೂರಪ್ಪ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಕೋಲಾರದಲ್ಲಿ ಪ್ರಚಾರವನ್ನ ಶುರು ಮಾಡಿಬಿಟ್ಟಿದ್ದಾರೆ. ಚುನಾವಣಾ ಪ್ರಚಾರಕ್ಕಿಳಿದವರ ಬಗ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ವೆಂಕಟಮನಿಯಪ್ಪ ಅವರು. ಈ ರೀತಿ ಎಲ್ಲರೂ ಕೂಡ ನಾನೇ ಅಭ್ಯರ್ಥಿ ಅಂತೇಳಿ ಮೂರು ಜನ ಪ್ರಚಾರ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಈಗ ಅವರ ಚಿಂತೆಗೆ ಕಾರಣ. ರಾಜ್ಯ ನಾಯಕರಿಗೂ ಕೂಡ ಈ ವಿಚಾರ ಈಗ ತಲೆನೋವಾಗಿ ಪರಿಣಮಿಸಿದೆ. BSY ಹೇಳಿದ್ದಾರೆ ಅಂತ ಮೂರು ಜನ ಹೇಳ್ಕೊಂಡು ನಮಗೆ ಟಿಕೆಟ್ ಅಂತ ಹೇಳಿ ಮೂರು ಜನ ಪ್ರಚಾರ ಶುರು ಮಾಡಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಕೋಲಾರದಲ್ಲಿ ಬಿಜೆಪಿಗೆ ಆಕಾಂಕ್ಷಿಗಳ ಕಾಟ ಈಗ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು. DS ವೀರಯ್ಯ, ರಾಮು, ಛಲವಾದಿ ನಾರಾಯಣಸ್ವಾಮಿ, ಈ ಮೂವರು ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ಚುನಾವಣಾ ಪ್ರಚಾರವನ್ನ ಆರಂಭ ಮಾಡೇ ಬಿಟ್ಟಿದ್ದಾರೆ. ಏನೋ ಚುನಾವಣೆ ಯಾವಾಗ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅವಧಿ ಪೂರ್ವ ಚುನಾವಣೆ ಆಗತ್ತಾ ಅಥವಾ ಟೈಮಿಗೆ ಕರೆಕ್ಟ್ ಆಗಿನೇ 2019 ಚುನಾವಣೆ ಆಗತ್ತಾ ಇನ್ನು ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಈ ಮೂವರು ಮಾತ್ರ ಎಲ್ಲರಿಗಿಂತ ಮುಂದೆ ಈಗ ರೇಸಲ್ಲಿ ಓಡ್ತಾ ಇದ್ದಾರೆ. ಚುನಾವಣಾ ಪ್ರಚಾರವನ್ನ ಕೂಡ ಆರಂಭ ಮಾಡೇ ಬಿಟ್ಟಿದ್ದಾರೆ.